ಹಲೋ ಫ್ರೆಂಡ್ಸ್, ನಾವಿವತ್ತಿದ್ದೀವಿ ಜಮ್ತಾರಾ, ಜಾರ್ಖಂಡ್ನ ಜಮ್ತಾರಾ ಡಿಸ್ಟಿಕ್ ನಾರಾಯಣಪುರ ಅನ್ನೋ ಏರಿಯಾದಲ್ಲಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾಡು, ಈ ಕಾಡು ತುಂಬ ಡೇಂಜರ್ ಆದ ಕಾಡು. ಏಕೆಂದರೆ ಈ ಕಾಡಲ್ಲಿ ಮಾತಾಡೋ ಪ್ರಾಣಿಗಳಿದ್ದಾವೆ. ಅಂದರೆ ಸೈಬರ್ ಕ್ರೈಮ್ ಅತಿ ಹೆಚ್ಚು ನಡೆಯುವ ಜಾಗ ಇದೆ ನಮ್ಮ ಇಂಡಿಯಾದಲ್ಲಿ. ಈ ಕಾಡಲ್ಲಿ ಮತ್ತು ಸಣ್ಣ ಸಣ್ಣ ಮನೆಗಳಲ್ಲಿ, ಸಣ್ಣ ಸಣ್ಣ ಹಳ್ಳಿಯಲ್ಲಿ ಮನೆಗಳಲ್ಲಿ ಕೂತ್ಕೊಂಡೇ ಮಾಡ್ತಾ ಇರ್ತಾರೆ ಸೈಬರ್ ಕ್ರೈಮ್ನ ಇಲ್ಲಿನ ಲೋಕಲ್ ಜನ. ಅತಿ ಹೆಚ್ಚು ಸೈಬರ್ ಕ್ರೈಮ್ ನಡೆಯೋದು ನಮ್ಮ ಇಂಡಿಯಾದಲ್ಲಿ ಇದೇ ಜಾಗದಲ್ಲಿ. ಇದ್ರ ಬಗ್ಗೆ ಒಂದು ಮೂವಿನೂ ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ಈಗ ಯಾರೋ ಹೇಳಿದ್ರು. ಈ ಕಡೆ ಮತ್ತು ಸುತ್ತಮುತ್ತಲು ಈ ನಾರಾಯಣಪುರ ಅನ್ನೋ ಊರು ಸುತ್ತಮುತ್ತಲು ಏನು ಕಾಡಿತ್ತು ಆ ಕಾಡು ಒಳಗಡೆ ಇರ್ತಾರಂದ್ರೆ, ಮತ್ತು ಇವ್ರನ್ನ ಹಿಡಿಯೋಕ್ಕೆ ಹೋದರೆ ಪೊಲೀಸ್ ಅವ್ರಿಗೆ ಫಸ್ಟೇ ಇವ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತಂತೆ. ಇವರು ಪೊಲೀಸವ್ರು ಕಾಡು ಒಳಗಡೆ ಹೋಗ್ತಾ ಇದ್ದಂಗೆ ಇವ್ರು ಎಸ್ಕೇಪ್ ಆಗಿಬಿಡ್ತಾರೆ. ಲ್ಯಾಪ್ಟಾಪು ಮೊಬೈಲೆಲ್ಲ ಇಟ್ಕೊಂಡು ಒಳಗಡೆ ಕೂತ್ಕೊಂಡಿರ್ತಾರಂತೆ. ಈ ನಮಗೆ ರೈಟ್ ಸೈಡು ಲೆಫ್ಟ್ ಸೈಡು ಏನು ಕಾಣಿಸ್ತಾ ಇದೆಯೋ ಇದು ಬಂದುಬಿಟ್ಟು ಜಾರ್ಖಂಡ್ನ ಜಾಮ್ತಾರಾ ಡಿಸ್ಟಿಕಲ್ಲಿ ನಾರಾಯಣಪುರ ಅನ್ನೋ ಏರಿಯಾದಲ್ಲಿ ಬರುತ್ತೆ. ನಾವೀಗ ಅದೇ ನಾರಾಯಣಪುರದ ಏರಿಯಿಂದ ಧನ್ಬಾದ್ ಕಡೆ ಹೋಗ್ತಾ ಇದ್ದೀವಿ. ಹೋಗೋ ಮಧ್ಯೆ ನಮಗೆ ಇದೊಂದು ಕಾಡು ಸಿಗುತ್ತೆ. ಈ ನಾರಾಯಣಪುರ ಊರಾದಮೇಲೆ ಸುತ್ತಮುತ್ತಲು ಕಾಡಿದೆ. ಈ ಕಾಡಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ನಡೆಯುತ್ತೆ. ಇಲ್ಲಿನ ಲೋಕಲ್ಲು ಯುವಕರು ಏನಿದ್ದಾರೆ ಇವರು ತುಂಬ ಫ್ರಾಡ್ ಮಾಡ್ತಾರೆ. ಯಾವ ಥರ ಅಂದರೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಮಗೆಲ್ಲ. ಒಂದು ಫೋನ್ ಮಾಡ್ತಾರೆ, ಒಂದು ನಿಮಗೆ ಬ್ಯಾಂಕಿಂದ ಮಾತಾಡ್ತಾ ಇದ್ವಿ, ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ, ನಿಮ್ಗೊಂದು OTP ಬಂದಿದೆ ಕೊಡಿ, ಮತ್ತು ಅದೊಂದು ಫೋನ್ಪೇ ಇದಾಗಿದೆ, OTP ಕೊಡಿ, ನಿಮ್ಮದು ಅಕೌಂಟ್ ಡೀಟೇಲ್ ಕೊಡಿ, ನಿಮ್ಮ ಫಾದರ್ ನೇಮ್ ಹೇಳಿ, ಇಲ್ಲ ನಿಮ್ಮ ATM ಕಾರ್ಡ್ ಮೇಲೆ ಇರೋ ನಂಬರ್ ಹೇಳಿ ಅಂತ ಎಲ್ಲ ಕೇಳಿರೋ ಅನುಭವ ಆಗಿರ್ಬೋದು ಮೋಸ್ಟ್ಲಿ ನಿಮಗೂ. ಅದು ಅತ್ಯಂತ ಹೆಚ್ಚಾಗಿ ನಡೆಯುವ ಸ್ಥಳ ಅಂದರೆ ಇದೆ ಜಾರ್ಖಂಡ್ನ ಜಾಮ್ತಾರಾ ಜಿಲ್ಲೆಯಲ್ಲಿರುವ ನಾರಾಯಣಪುರ ಏರಿಯಾದಲ್ಲಿ. ನೋಡಿ ಸುತ್ತಮುತ್ತಲು ಏನು ಕಾಡು ಕಾಣಿಸ್ತಿದೆ. ಕಾಡಲ್ಲಿ ಕೂತ್ಕೊಂಡು ಆ ಯುವಕರು ಜನ ಏನಿದ್ದಾರೋ ಫ್ರಾಡ್ ಮಾಡೋ ಜನ ಒಂದು ಲ್ಯಾಪ್ಟಾಪು ಮತ್ತು ಮೊಬೈಲ್ಸ್ ಎಲ್ಲ ಇಟ್ಕೊಂಡು ಇಲ್ಲಿ ಕೂತ್ಕೊಂಡಿರ್ತಾರಂತೆ ಗುಂಪಾಗಿ. ಮತ್ತು ಇವ್ರನ್ನೇನಾದರೂ ಹಿಡಿಯೋದಕ್ಕೆ ಏನಾದರೂ ಪೊಲೀಸವ್ರು ಏನಾದರೂ ಕಾಡು ಒಳಗಡೆ ಏನಾದರೂ ಹೋಗ್ತಾ ಇದ್ದಾರೆ ಗೊತ್ತಿದೆ ಅಂದರೆ ಫಸ್ಟೇ ಇನ್ಫಾರ್ಮೇಷನ್ ಹೋಗ್ಬಿಡುತ್ತಂತೆ, ಎಸ್ಕೇಪ್ ಆಗಿಬಿಡ್ತಾರೆ ಅವರು ಅಲ್ಲಿಂದ. ಇವ್ರನ್ನ ಹಿಡಿಯೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಮತ್ತು ಇದ್ರ ಬಗ್ಗೆ ಏನೋ ಮೂವಿ ಎಲ್ಲ ಬಂದಿದೆ ಅಂತ ಕೂಡ ಹೇಳ್ತಾಯಿದ್ರು ಯಾರು. ಯಾವ ಮೂವಿ ಅಂತ ನಮಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡಬೇಕು. ಮತ್ತು ಇಷ್ಟೊಂದು ಟೆಕ್ನಾಲಜಿ ಇಟ್ಕೊಂಡು ನಮ್ಮ ಗೌರ್ಮೆಂಟ್ ಹತ್ರ ಯಾಕಿನ್ನ ಇವ್ರನ್ನ ಈ ಥರ ಬಿಟ್ಟಿದ್ದಾರೆ? ಯಾಕಂದರೆ ಇವಾಗ ಆನ್ಲೈನ್ ಫ್ರಾಡ್ ಮಾಡಿದಂದರೆ ಇಮಿಡಿಯೇಟು ಅವ್ರನ್ನ ಟ್ರ್ಯಾಕ್ ಮಾಡಿಬಿಡ್ಬೋದು. ಯಾಕಂದರೆ ಯಾವ ಅಕೌಂಟಿಗೆ ದುಡ್ಡು ಬರ್ತಾಯಿದೆ, ಯಾವ ಅಕೌಂಟಿಂದ ಯಾವ ಅಕೌಂಟ್ಗೆ ಹೋಗ್ತಾ ಇದೆ, ಅವ್ರು ಏನು ಟ್ರಾನ್ಸಾಕ್ಷನ್ ಮಾಡ್ತಾರೆ ಎಲ್ಲ ಡೀಟೇಲ್ ಇರುತ್ತೆ, ಮತ್ತು ಅವ್ರ ಮೊಬೈಲ್ ನಂಬರ್ ಎಲ್ಲ ಇರುತ್ತೆ. ಯಾಕೆ ಇವ್ರನ್ನ ಇನ್ನೂ ಹಿಡಿಯೋಕ್ಕಾಗ್ತಾಯಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇವ್ರು ಈ ಥರ ಫ್ರಾಡ್ ಮಾಡೋದಕ್ಕೆ ಒಂದು ಕೋರ್ಸು ಇದೆ ಅಂತೆ ನೋಡಿ. ಅದು ಏನು ಇವ್ರೇನು ಫುಲ್ ಎಜುಕೇಟೆಡ್ಸ್ ಅಲ್ಲ, ಏನು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿರೋರಲ್ಲ, ಬರೀ 5ನೇ ಕ್ಲಾಸು 7ನೇ ಕ್ಲಾಸು 10ನೇ ಕ್ಲಾಸ್ ಫೇಲ್ ಆಗಿರೋರು ಎಲ್ಲ ಇಂಥವರೇ ಜಾಸ್ತಿ ಇರ್ತಾರಂತೆ. ಯಾಕಂದರೆ ನಮಗೆ ಒಂದು ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನೋಡಿ. ನಿಮ್ಗೆ ಯಾರಿಗಾದರೂ ಈ ಥರ ಆಗಿದ್ರೆ ಅವ್ರು ಬಳಸೋ ಭಾಷೆ ಅಂತಲೇ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟೊಂದು ಎಜುಕೇಟೆಡ್ ಇದ್ದಾರೆ ಅಂತ. ಯಾಕಂದರೆ ನಮಗೂ ಅವಾಗ ಕಾಲ್ ಬಂದು, ನನಗಂತೂ ಸುಮಾರು ಸಲ ಬಂದಿರ್ತಾರೆ ಕಾಲು. ಅವ್ರು ಫ್ರಾಡ್ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಡೀಟೇಲನ್ನು ಕೊಡೋಕ್ಕೋಗಲ್ಲ. ಆ ಥರ ಕೊಡದೇ ಇರುವಾಗ ಅವ್ರು ಬಳಸ್ತಾರಲ್ವ ಭಾಷೆ, ಕೆಟ್ಟ ಪದಗಳು. ಅಂಥ ಪದಗಳು ಯಾರೂ ನಾವು ಕೇಳಿರೋಕ್ಕಿಲ್ಲ ಅಂತ ಕೆಟ್ಟ ಭಾಷೆ ಎಲ್ಲ ಯೂಸ್ ಮಾಡ್ತಾರೆ ಅವರು. ಇದೆಲ್ಲ ಅವ್ರು ಫಸ್ಟೇ ಟ್ರೈನಿಂಗ್ ಆಗುತ್ತಂತೆ. ಕೋರ್ಸ್ಗೆ ಅವರೇನೋ ಅಮೌಂಟ್ ಕೊಟ್ಟು ಕೋರ್ಸು ಟ್ರೈನಿಂಗ್ ತಗೊಳ್ತಾರಂತೆ. ಈ ಸುತ್ತಮುತ್ತಲು ಇರೋ ಊರಿನವರು ಎಲ್ಲ ಆದಿವಾಸಿ ಜನ ನೋಡಿ. ಕಾಡು ಜನನೇ ಅವರು. ಇವಾಗ ಸ್ವಲ್ಪ ಎಲ್ಲ ಬದಲಾವಣೆ ಆಗಿ ಎಷ್ಟೊಂದು ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರು. ಇಂಥವ್ರ ಬಗ್ಗೆ ಎಲ್ಲ ಭಾರಿ ಕೇರ್ಫುಲ್ ಆಗಿರ್ಬೇಕು ನಾವು. ಯಾಕಂದರೆ ಸುಮಾರು ಇನ್ಸಿಡೆನ್ಸ್ ಆಗಿದೆ, ಸುಮಾರು ಲಕ್ಷಾನುಗಟ್ಟಲೆ ಕಳ್ಕೊಂಡು ಏನು ದೊಡ್ಡ ಏನು ಇಂಜಿನಿಯರ್ಸು ಮತ್ತು ಡಾಕ್ಟರ್ಸು ರಿಟೈರ್ಡ್ ಆಗಿರೋ ಎಂಪ್ಲಾಯ್ಸು ಸುಮಾರು ಒಂದೊಂದು 1 ಲಕ್ಷ ಹೋಯ್ತು 2 ಲಕ್ಷ ಒಂದು ಸುಮಾರು ನ್ಯೂಸಲ್ಲಿ ಕೇಳ್ತಾನೆ ಇರ್ತೀವಿ. ಈ ಥರ ಎಲ್ಲ ಮ್ಯಾಕ್ಸಿಮಮ್ ಫ್ರಾಡ್ ನಡೆಯೋದೇ ಇದೇ ಏರಿಯಾದಿಂದ. ಇದಕ್ಕೆ ಇವ್ರಿಗೂ ಏನಾದರೂ ಲೋಕಲ್ ಸಪೋರ್ಟು ಇಲ್ಲ ಪೊಲೀಸ್ ಸಪೋರ್ಟ್ ಏನಾದರೂ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ಯಾಕೆ ನಮ್ಮ ಟೆಕ್ನಾಲಜಿ, ನಮ್ಮ ಇಂಡಿಯನ್ ಪೊಲೀಸ್ ಅವ್ರ ಹತ್ರ ಇರೋ ಟೆಕ್ನಾಲಜಿ
ಎಂಥ ಕೇಸುಗಳನ್ನೇ ಟೆರರಿಸ್ಟ್ನೆಲ್ಲ ಹಿಡಿತಾರೆ. ಇಂಥ ಲೋಕಲ್ಲು, ಯಾಕಂದರೆ ಬೇರೆ ಕಂಟ್ರಿಯಲ್ಲಿದ್ದರೆ ಅವ್ರನ್ನ ಟ್ರ್ಯಾಕ್ ಮಾಡೋದು ತುಂಬ ನಮಗೆ ಕಷ್ಟ ಆಗುತ್ತೆ. ಇವರು ಇಲ್ಲೇ ಇದ್ಕೊಡ್ತಾರೆ, ಮತ್ತು ಏನು ಆನ್ಲೈನ್ ಫ್ರಾಡ್ ಮಾಡ್ತಾರೋ ಅದೆಲ್ಲ ಏನು ಅಮೌಂಟ್ ಬಂದಿದ್ದು ಮತ್ತು ಅವ್ರ ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಹೋಗುತ್ತಲ್ಲ, ಅದೆಲ್ಲ ಟ್ರ್ಯಾಕ್ ಮಾಡಿ ಆರಾಮಾಗಿ ಹಿಡಿಬೋದು. ಬಟ್ ಏನು ಪ್ರೋಸೆಸ್ಸು ಏನಂತ ನನಗೆ ಡೀಟೇಲ್ ಗೊತ್ತಿಲ್ಲ ಅದ್ರ ಬಗ್ಗೆ. ಒಟ್ಟಿನಲ್ಲಿ ಒಂದಂತೂ ನಿಜ, ಅತ್ಯಂತ ಹೆಚ್ಚಾಗಿ ಸೈಬರ್ ಕ್ರೈಮ್ ನಡೆಯುವ ಜಾಗ ಅಂದರೆ ಇದೇನೆ. ಅಲ್ಲಿ ಗಾಡೀಲಿ ನಿಲ್ಲಿಸಿ ಮಾತಾಡೋಕ್ಕೂ ಭಯ, ಯಾಕಂದರೆ ಅಲ್ಲಿ ನಾನು ನಿಲ್ಲಿಸಿ ಮೊಬೈಲ್ ಯೂಸ್ ಮಾಡಿದ್ರೆ ಜಸ್ಟು ಹೆಲ್ಮೆಟ್ಗೆ ಗೋಪ್ರೋ ಮೌಂಟ್ ಮಾಡಿಕೊಂಡು ಹಂಗೆ ರೆಕಾರ್ಡಿಂಗ್ ಮಾಡ್ತಾಯಿದ್ದೆ. ಯಾಕೆಂದರೆ ನಾನು ನಿಲ್ಸ್ಕೊಂಡು ನಾನೇನಾದರೂ ವೀಡಿಯೋ ಶೂಟ್ ಮಾಡೋಕೆ ಹೋದರೆ ಮತ್ತು ನನ್ನ ಅದೇ ಬ್ಯಾಚ್ ಅವ್ರು ಅಂದ್ಕೊಂಡು ಯಾರಾದರೂ ಏನಾದರೂ ಮತ್ತೇನೋ ತೊಂದರೆ ಮಾಡ್ಬೋದು ಅನ್ನೋ ಕಾರಣದಿಂದ ನಾನು ಅಲ್ಲಿ ಜಾಸ್ತಿ ಹೊತ್ತು ನಿಲ್ಸೋಕ್ಕೂ ಆಗಿಲ್ಲ. ಮತ್ತು ಒಂದು 4-5 ಜನ ಹತ್ರ ಇನ್ಫಾರ್ಮೇಷನ್ ಕೇಳಿದೆ, ಯಾರೂ ಸರಿಯಾಗಿ ಡೀಟೇಲ್ ಹೇಳಿಲ್ಲ. ಒಂದು 2 ಹುಡುಗರು ಸಿಕ್ಕಿದ್ರು. ಮೋಸ್ಟ್ಲಿ ಹೇಳೋಕ್ಕಾಗಲ್ಲ, ಆ ಹುಡುಗರು ಅವರು ಅದೇ ಬ್ಯಾಚ್ ಇರ್ಬೋದು. ನಾನೇನೋ ಡೈರೆಕ್ಟಾಗಿ ಕೇಳ್ಬಿಟ್ಟು ಇಲ್ಲಿ ಸೈಬರ್ ಕ್ರೈಮ್ ಮಾಡ್ತಾರಂತಲ್ಲ, ಅವ್ರು ಎಲ್ಲಿರ್ತಾರೆ, ಹೆಂಗೆ ಏನು ಅಂತ. ಅವ್ರು ನಮ್ಗೆ ಗೊತ್ತಿಲ್ಲ, ಏನೋ ಅದೇ ಲೋಕಲಲ್ಲಿ ಇರೋರಿಗೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಮ್ಗೆ ಇನ್ನೇನು ಗೊತ್ತಾಗುತ್ತೆ ಹೇಳಿ. ಗೊತ್ತಿದ್ರೇ ಹೇಳಲ್ಲ ಯಾರು. ಓಕೆ, ಏನೇ ಆಗಲಿ ಕೇರ್ಫುಲ್ ಆಗಿರಿ. ಈ ಥರ ಫ್ರಾಡ್ ಕಾಲ್ ಬಂದಾಗೆಲ್ಲ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಯಾರೇ ಆಗಲಿ OTP, ನಿಮಗೆ ಮೊಬೈಲ್ OTP ಬಂದಿದೆ, ಬ್ಯಾಂಕಿನ ಕಾಲ್ ಮಾಡ್ತಿದ್ದಂದರೆ ಯಾವ ಬ್ಯಾಂಕಿಂದನೂ ಯಾವ ಮ್ಯಾನೇಜರ್ ಕಾಲ್ ಮಾಡಲ್ಲ. ನಮಗೆ ಕಾಲ್ ಮಾಡಿದ್ರೂ OTP ಕೇಳಲ್ಲ. ಏನೋ ನಿಮ್ಗೆ ಆ ಥರ ಏನೋ ಡೌಟ್ ಇದ್ದರೆ ಡೈರೆಕ್ಟಾಗಿ ಬ್ಯಾಂಕ್ ಹೋಗಿ ವಿಚಾರಿಸ್ಕೊಳ್ಳಿ ಅಷ್ಟೇ. ಯಾರಿಗೂ ಅಷ್ಟೇ ಫೋನಲ್ಲಿ ಮಾತ್ರ ಬ್ಯಾಂಕ್ ಡೀಟೇಲ್ಸ್ ಆಗಲಿ ಅಕೌಂಟ್ ಡೀಟೇಲ್ಸ್ ಆಗಲಿ ಯಾರೂ ಕೊಡೋಕ್ಕೆ ಹೋಗಬೇಡಿ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.